ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗಿನಿಂದ ಹಾಗೆ ಒಂದು ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಮಾಡಿದಾಗಿಂದ ಸರ್ ಆಪ್ಷನ್ ಎಂಟ್ರಿ ಆದರೆ ಯಾವಾಗ ಶುರುವಾಗುತ್ತೆ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಆದರೆ ಇರುತ್ತೆ, ನಾವು ಫಸ್ಟ್ ರೌಂಡು ಹಾಗೆ ಸೆಕೆಂಡ್ ರೌಂಡು 2 ರೌಂಡ್ ಇರುತ್ತಾ, ಹಾಗೆ ಫಸ್ಟ್ ರೌಂಡಲ್ಲಿ ಹಾಗೆ ಸೆಕೆಂಡ್ ರೌಂಡಲ್ಲೂ 2 ರೌಂಡಲ್ಲಿ ಕಾಲೇಜಸ್ನ ಎಂಟರ್ ಮಾಡ್ಬೋದಾ ಅಂತ, ಹಾಗೆ ಹಲವಾರು ವಿದ್ಯಾರ್ಥಿಗಳು ಯಾವ ರೀತಿ ನಾವು ಸೀಟ್ ಮ್ಯಾಟ್ರಿಕ್ಸ್ನ ನೋಡಿಕೊಂಡು ಕಾಲೇಜಸ್ನ ಆದರೆ ಲೀಸ್ಟ್ ಮಾಡಿ ಇಟ್ಕೋಬೋದು ಅಂತ ಕೇಳ್ತಿದ್ದಾರೆ. ಅದಕ್ಕೆಲ್ಲ ನಾನು ಈ ವಿಡಿಯೋಲ್ಲಾದರೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಆದರೆ ಮಾಡಿ. ಅದರಿಂದ ನಮಗೂ ನೆಕ್ಸ್ಟ್ ವೀಡಿಯೋಸ್ ಆದರೆ ಮಾಡೋಕ್ಕೆ ಮೋಟಿವೇಶನ್ ಆದರೆ ಸಿಗುತ್ತೆ, ಹಾಗೆ ಹೆಚ್ಚು ವಿದ್ಯಾರ್ಥಿಗಳಿಗೆ ರೀಚ್ ಆದರೆ ಬರುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಆಪ್ಷನ್ ಎಂಟ್ರಿ ಯಾವಾಗ ಶುರುವಾಗುತ್ತೆ ಅಂತ ನೋಡೋದಾದರೆ, ಆಪ್ಷನ್ ಎಂಟ್ರಿ ಈ ವರ್ಷ ಬೇಗನೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಪ್ರೀವಿಯಸ್ ಇಯರ್ಸ್ಗೆ ಕಂಪೇರ್ ಮಾಡಿದರೆ ಈ ವರ್ಷ ಏನಾದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಇದೆ, ಆಲ್ಮೋಸ್ಟ್ ಈಗ ಆಗಸ್ಟ್ ಎಂಡಿಗಾದರೆ ಬಂದಿದ್ದೀರಾ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಾದರೆ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಶುರುವಾಗುತ್ತೆ ಖಂಡಿತ. ನೀವು ಅಷ್ಟರೊಳಗಡೆ ಮಾಡಬೇಕಾಗಿರೋ ಪ್ರೊಸೀಜರ್ ಏನಂದರೆ, ನೀವು ಈಗಾಗಲೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ರಿಲೀಸ್ ಆಗಿದೆಯಲ್ಲ PGCET 2025, ಇದು ಏನಾದರೆ ಸೀಟ್ ಮ್ಯಾಟ್ರಿಕ್ಸ್ ಇದೆ ಅದನ್ನು ನೀವು ಒಮ್ಮೆ ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ಕಾಲೇಜಸ್ಗೆ ಆಯ್ಕೆ ಮಾಡಬೇಕು ಅಂದ್ಕೊಂಡಿದ್ರು ಆ ಕಾಲೇಜಸ್ನಾದರೆ ಲೀಸ್ಟ್ ಆದರೆ ಮಾಡ್ಕೊಳ್ಳಿ, ಶಾರ್ಟ್ ಲಿಸ್ಟು. ಈ ಹಿಂದೆಯೇ ನಾನು ಹಲವಾರು ವೀಡಿಯೋಸಲ್ಲಿ ನಾನು ಬೆಸ್ಟ್ MBA ಕಾಲೇಜಸ್ಸು, MCA, MTech ಅಂತ PGCET 2024 ವೀಡಿಯೋಸ್ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವೀಡಿಯೋಸ್ನ ಒಮ್ಮೆ ನಮ್ಮ NVR ಅಪ್ಡೇಟ್ಸ್ ಚಾನಲ್ಗೆ ಹೋಗಿ ನೀವು ಪ್ಲೇ ಲಿಸ್ಟ್ ಆದರೆ ಓಪನ್ ಮಾಡಿದರೆ PGCET 2024 ಅಂತ, ಇಲ್ಲ ಬೆಸ್ಟ್ MBA ಕಾಲೇಜಸ್ ಅಟ್ NVR ಅಪ್ಡೇಟ್ಸ್ ಅಂತ ಏನಾದರೂ ಹೊಡೆದ್ರೆ ನಿಮಗೆ ನಮ್ಮ ಚಾನಲಲ್ಲಿ ಮಾಡಿರೋ ಎಲ್ಲ ವೀಡಿಯೋಸ್ ಆದರೆ ನಿಮಗೆ ಸಿಗುತ್ತೆ. ಒಮ್ಮೆ ಪ್ಲೇ ಲಿಸ್ಟ್ ಆದರೆ ಗಮನಿಸಿ, ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವ ಕಾಲೇಜು ಅಕಾರ್ಡಿಂಗ್ ಟು ಪ್ಲೇಸ್ಮೆಂಟ್ಸು ಒಳ್ಳೆ ಕಾಲೇಜಸ್ ಅಂತ. ಅದ್ರ ಜೊತೆಗೆ ನೀವು ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಏನಂದರೆ, ನೀವು ನಿಮ್ಮ ರ್ಯಾಂಕಿಂಗ್ ಆದರೆ ಎಷ್ಟಿದೆ ಅಂತ ಒಮ್ಮೆ ಆದರೆ ಗಮನಿಸ್ಕೊಳ್ಳಿ. ಅದಾದ ನಂತರ ನಿಮ್ಮ ರ್ಯಾಂಕಿಂಗ್ ನೋಡಿಕೊಂಡು ಇಲ್ಲಿ ನೀವು PGCET 2024 ಪ್ರೀವಿಯಸ್ ಇಯರ್ದು ಏನಾದರೆ ಪ್ರೀವಿಯಸ್ ಇಯರ್ದು ಕಟ್ ಆಫ್ ರ್ಯಾಂಕಿಂಗ್ ಆದರೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. PGCET 2024 ಅಲ್ಲಿ ಬಂದು ನೀವು ಪ್ರೀವಿಯಸ್ ಇಯರ್ದು ಫಸ್ಟ್ ರೌಂಡ್ದಾಗಿರ್ಬೋದು, ಸೆಕೆಂಡ್ ರೌಂಡ್ದಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರ್ಬೋದು, ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆದಷ್ಟು ಈಗ ಫಸ್ಟ್ ರೌಂಡ್ ಆದರೆ ಕಟ್ ಆಫ್ ರ್ಯಾಂಕಿಂಗ್ ಆದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು MBA ಕಟ್ ಆಫ್ ಅಂತ ನಾನು ಓಪನ್ ಮಾಡ್ತಿದ್ದೀನಿ. ಇದರಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ಈ ಕಟ್ ಆಫ್ ರ್ಯಾಂಕಿಂಗ್ ನೋಡಿಕೊಂಡ್ರೆ ನೀವು ಗಮನಿಸಬೇಕಾಗಿರೋ ಕಾಲೇಜು ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ಇಲ್ಲಿ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇಲ್ಲಿ ನಿಮ್ಮ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಆದರೆ ಇದೆ, ಹಾಗೆ ನಿಮ್ಮ ರ್ಯಾಂಕಿಂಗ್ ಎಷ್ಟಾದರೆ ಬಂದಿದೆ, ಹಾಗೆ ಅಲ್ಲಿ ಎಷ್ಟು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಸಿಕ್ಕಿದೆ, ಅಲ್ಲಿಗೆ ನಿಂತಿದೆ ಅಂತ. ಇನ್ ಕೇಸ್ ಸುಮಾರು ವಿದ್ಯಾರ್ಥಿಗಳಿಗೆ ಕಟ್ ಆಫ್ ರ್ಯಾಂಕಿಂಗ್ ಅಂದರೆ ಏನು ಅಂತ ಡೌಟ್ ಇರ್ಬೋದು. ಕಟ್ ಆಫ್ ರ್ಯಾಂಕಿಂಗ್ ಅಂದರೆ ಏನೂ ಇಲ್ಲ, ನಿಮ್ಮ ಕ್ಯಾಟಗಿರಿಗೆ ಲಾಸ್ಟು ಯಾರಾದರೆ ಕ್ಯಾಂಡಿಡೇಟ್ ಇದ್ದಾರೆ ಆ ಕ್ಯಾಂಡಿಡೇಟ್ಗೆ ಎಷ್ಟು ರ್ಯಾಂಕಿಂಗ್ ಆದರೆ ಬಂದಿದೆಯೋ, ಒಂದು ಫಾರ್ ಎಕ್ಸಾಂಪಲ್ 7000 ಬಂದಿದ್ದರೆ ಆ ಕ್ಯಾಂಡಿಡೇಟ್ಗೆ ಇಲ್ಲಿ ಏನಾದರೂ ಒಂದು 7000 ನಿಂತಿದ್ರೆ ಕಟ್ ಆಫ್ ರ್ಯಾಂಕಿಂಗು, ಲಾಸ್ಟು ಆ ಕ್ಯಾಂಡಿಡೇಟ್ಗಾದರೆ ಸೀಟ್ ಆದರೆ ಸಿಕ್ಕಿರುತ್ತೆ. ಅದಾದ ನಂತರ ಯಾರಾದರೆ 7500, 2000, ಒಂದು 8000 ಆ ರೀತಿ ಇದ್ದರೆ 8000 ಎಲ್ಲ ಇದ್ದವ್ರಿಗೆ, 7500 ಇದ್ದವ್ರಿಗೆ ಆ ಸೀಟಲ್ಲಿ ಆ ಕ್ಯಾಟಗಿರಿಯಲ್ಲಿ ಆ ಕಾಲೇಜಿಗಾದರೆ ಸೀಟ್ ಆದರೆ ಅಲಾಟ್ ಆಗೋಲ್ಲ. ಅದ್ರ ಒಳಗಡೆ ಯಾರಿಗಾದರೆ ಬಂದಿರುತ್ತೋ ಅಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸೀಟ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಕ್ಯಾಟಗಿರೀಸ್ದು ಒಂದು ಎಷ್ಟು ಕಟ್ ಆಫ್ ರ್ಯಾಂಕಿಂಗ್ ಆದರೆ ನಿಂತಿದೆ ಅಂತ ನೋಡ್ಕೊಳ್ಳಿ. ಒಮ್ಮೆ ಜನರಲ್ ಮೆರಿಟ್ ಏನಾದರೂ ಇದೆ GM, ಹಾಗೆ ಒಂದು ಹೈದರಾಬಾದ್ ಕರ್ನಾಟಕ ಯಾರಾದರೂ ಇದ್ದರೆ ಜನರಲ್ ಮೆರಿಟ್ ಹೈದರಾಬಾದ್ ಒಂದು GMH ಅಂತ ಇರೋದು. ಈ GM ಕ್ಯಾಟಗಿರಿಗೆ ಎಲ್ಲ ವಿದ್ಯಾರ್ಥಿಗಳು ಒಂದು ಕಾಂಪೀಟ್ ಆದರೆ ಮಾಡ್ಬೋದು. ನಿಮ್ಮ ರ್ಯಾಂಕಿಂಗ್ ಇನ್ ಕೇಸ್ ಚೆನ್ನಾಗಿದ್ದರೆ ನಿಮಗೆ ಜನರಲ್ ಮೆರಿಟಲ್ಲೇ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಆದರೆ ಫೀಸಸ್ಸು ಸೇಮ್ ಏನಾದರೆ SC STಗಿದೆ, ಹಾಗೆ 3A 3B 2A 2Bಗೆ ಇದೆ, ಅಷ್ಟೇ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ನಿಮ್ಮ ರ್ಯಾಂಕಿಂಗು ಚೆನ್ನಾಗಿರೋದ್ರಿಂದ ಮಾತ್ರ ನಿಮಗೆ ಜನರಲ್ ಮೆರಿಟಲ್ಲೇ ಸಿಗುತ್ತೆ. ಫಸ್ಟು ಒಂದು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ ಅಲಾಟ್ ಆಗಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಬಂದು ಒಂದು ನಿಮ್ಮ ಕ್ಯಾಟಗಿರಿಯಲ್ಲಿ ಒಂದು ಜನರಲ್ ಮೆರಿಟಲ್ಲಾದರೆ ನೋಡ್ತಾರೆ. ಅದರಲ್ಲಿ ಏನಾದರೂ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದ್ದರೆ ಜನರಲ್ ಮೆರಿಟಲ್ಲಿ ನಿಮಗೆ ಸೀಟ್ ಆದರೆ ಸಿಗೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ಇನ್ ಕೇಸ್ ಹೈದರಾಬಾದ್ ಕೋಟ ಏನಾದರೂ ಇದ್ದರೆ GMHಲ್ಲಿ ನೋಡ್ತಾರೆ. ಇನ್ ಕೇಸ್ ಅಲ್ಲೂ ಸಿಗೋ ಚಾನ್ಸಸ್ ಇಲ್ಲ ಅಂದರೆ ನಿಮ್ಮ ಕ್ಯಾಟಗಿರಿಗೆ ಬಂದು ಅಲ್ಲಿ ಒಂದು ನೋಡ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ಲು ಬ್ರೈಟ್ ಬಿಸ್ನೆಸ್ ಸ್ಕೂಲ್ ಪ್ಲಾಟ್ ಅಂತ ಇದೆ. ಇಲ್ಲಿ ಜನರಲ್ ಮೆರಿಟ್ಗೆ 15000 ಇದ್ದರೆ, ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ 2Aಗೆ ಆದರೆ 2A ಜನರಲ್ಗಾದರೆ 31,882 ಅಂತ ಇದೆ ನೋಡ್ಬೋದು. ಆಲ್ಮೋಸ್ಟ್ ಡಬಲ್ ಆದರೆ ಇದೆ. ಫಸ್ಟು ಜನರಲ್ ಮೆರಿಟಲ್ಲಾದರೆ ನೋಡ್ತಾರೆ. ಇನ್ ಕೇಸ್ ನಿಮ್ದು ಏನಾದರೂ 20,000 ಇಲ್ಲ 15,000 ಒಳಗಡೆ ಏನಾದರೂ ಇದ್ದರೆ, 15,000 ಒಳಗಡೆ ಇದ್ದರೆ ನಿಮಗೆ ಜನರಲ್ ಮೆರಿಟಲ್ಲೇ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್
ನಿಮಗೆ ರ್ಯಾಂಕಿಂಗ್ ಏನಾದರೂ 15,000 ಮೇಲೆ ಇದ್ದರೆ ಆಗ ನಿಮ್ಮ ಕ್ಯಾಟಗಿರಿಯಲ್ಲಿ ನೋಡಿ ಅಲ್ಲಿ ಸೀಟ್ ಆದರೆ ಅಲಾಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಫಸ್ಟ್ ಪ್ರಿಫರೆನ್ಸ್ ಬಂದು ಜನರಲ್ ಮೆರಿಟ್ ಆದರೆ ಇರುತ್ತೆ. ಹಾಗೆ ಇನ್ನು ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರೋದು ನಾವು ಎಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಅಂತ. ನೋಡಿ, ನಂಬರ್ ಆಫ್ ಕಾಲೇಜಸ್ಸು ಲಿಮಿಟ್ ಆದರೆ ಇಲ್ಲ, ನೀವು ಆದಷ್ಟು ಎಷ್ಟು ಕಾಲೇಜಸ್ ಆಗುತ್ತೋ ಅಷ್ಟೊಂದು ಕಾಲೇಜಸ್ನ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಪ್ರೀವಿಯಸ್ ಇಯರ್ಸಲ್ಲಿ ಕೆಲವೊಂದು ಸಾರಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಎಂಟರ್ ಮಾಡೋಕ್ಕೆ ಮತ್ತೆ ಹೊಸದಾಗಿ ಆ್ಯಡ್ ಮಾಡೋಕ್ಕಾದರೆ ಆಪ್ಷನ್ ಆದರೆ ಕೊಟ್ಟಿರಲಿಲ್ಲ. ಸೊ ಆದ್ದರಿಂದ ಆದಷ್ಟು ಒಂದು ನಂಬರ್ ಆಫ್ ಕಾಲೇಜಸ್ಸು ಜಾಸ್ತಿ ಆದರೆ ಎಂಟರ್ ಮಾಡಿ. ಇನ್ ಕೇಸ್ ನಿಮಗೆ ಸೀಟ್ ಏನಾದರೂ ಅಂದರೆ ಪ್ರಿಯಾರಿಟಿ ವೈಸ್ ಆದರೆ ಕೊಡಿ. ನಿಮಗೆ ಫಸ್ಟ್ ಪ್ರಿಫರೆನ್ಸು ಯಾವುದಾದ್ರೂ ಚೆನ್ನಾಗಿದೆ ಅಂತ ಬೆಸ್ಟ್ ಕಾಲೇಜ್ ಅನಿಸುತ್ತೋ ಅದನ್ನು ಫಸ್ಟಿಗೆ ಆದರೆ ಕೊಡಿ. ಅದರ ಆರ್ಡ್ರ್ ವೈಸು ಇನ್ನು ಸ್ವಲ್ಪ ಚೆನ್ನಾಗಿ ಇರೋದು ಆ ಥರ ಒಂದು ಆ ಕೊನೆಗೆ ನಿಮಗೆ ಬೇಡದೇ ಇರೋ ಕಾಲೇಜಸ್ನು ಆ್ಯಡ್ ಮಾಡಿರಿ. ಫಸ್ಟಿಗೆ ನಿಮಗೆ ಯಾವುದಾದ್ರೆ ಬೇಕು ಅನಿಸಿರುತ್ತೋ ಫಸ್ಟ್ ಪ್ರಿಫರೆನ್ಸ್ ಇರುತ್ತೋ ಆ ರೀತಿ ಆರ್ಡ್ರ್ ವೈಸು ಪ್ರಿಯಾರಿಟಿ ವೈಸ್ ಆದರೆ ನೀವು ಕಾಲೇಜಸ್ನ ಎಂಟರ್ ಮಾಡಿ. ಇನ್ ಕೇಸ್ ನಿಮಗೇನಾದರೂ ಕಾಲೇಜ್ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ನೀವು 100 ಕಾಲೇಜಸ್ ಎಂಟರ್ ಮಾಡಿ ನಿಮಗೆ ಒಂದು 50 ಕಾಲೇಜಸ್ 50ನೇ ಕಾಲೇಜು ಇಲ್ಲ 49ನೇ ಕಾಲೇಜ್ ಸಿಕ್ತು ಅಂದರೆ ಅದಾದ ನಂತರ ಇರೋ 50 ನಂತರ ಇರೋ ಕಾಲೇಜಸ್ ಎಲ್ಲ ಡಿಲೇಟ್ ಆಗುತ್ತೆ. ನೆಕ್ಸ್ಟ್ ರೌಂಡ್ ಇನ್ ಕೇಸ್ ಏನಾದರೂ ನೀವು ಚಾಯ್ಸ್ ಎಂಟ್ರಿ ಆದರೆ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಇದು ಮುಂದಿನ ದಿನಗಳಾದರೆ ಎಕ್ಸ್ಪ್ಲೈನ್ ಆದರೆ ಮಾಡ್ತೀನಿ, ಇಲ್ಲ ನೀವು ಪ್ರಿವಿಯಸ್ ವೀಡಿಯೋಸ್ ಆದರೆ ನಮ್ಮ ಚಾನಲಲ್ಲಿ ಗಮನಿಸಿದರೆ ಅಲ್ಲಿ ಆದರೆ ನಿಮಗೆ ಸಿಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಕೊಟ್ಟಾದ ನಂತರ ಇನ್ ಕೇಸ್ ನೀವೇನಾದರೂ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಇನ್ನು ಫಸ್ಟು 1 to ಏನಾದರೆ 50 ಇರುತ್ತೋ ಅಂಥ ಕಾಲೇಜು ಆರ್ಡರ್ ಆದರೆ ಮಾಡ್ಕೋಬೋದು, ಶಫಲ್ ಆದರೆ ಮಾಡ್ಕೋಬೋದು. ಇನ್ ಕೇಸ್ ಬೇಡ ಅನಿಸಿದರೆ ನಿಮ್ಮ ಕಾಲೇಜಸ್ನ ಡಿಲೇಟ್ ಆದರೆ ಮಾಡ್ಕೋಬೋದು. ಅದರಿಂದ ನೀವು ಹೊಸದಾಗಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಆಗೋದಿಲ್ಲ. ಸೊ ಅದರಿಂದ ನಂಬರ್ ಆಫ್ ಕಾಲೇಜಸ್ಸು ಆದಷ್ಟು ಜಾಸ್ತಿ ಆದರೆ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಪ್ರೀವಿಯಸ್ ಇಯರ್ಸ್ನ ಕಟ್ ಆಫ್ ರ್ಯಾಂಕಿಂಗು ಹಾಗೆ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಆದರೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಎರಡನ್ನೂ ಅನಾಲಿಸಿಸ್ ಮಾಡಿಕೊಂಡು ನಿಮಗೆ ಯಾವ ಕಾಲೇಜ್ಗಾದರೆ ಸೇರಬೇಕು ಅಂದ್ಕೊಂಡಿದ್ರೆ ಅದನ್ನು ಪ್ರಿಯಾರಿಟಿ ವೈಸು ಲೀಸ್ಟ್ ಆದರೆ ಮಾಡಿಕೊಳ್ಳಿ. ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ ಈ ಕಾಲೇಜ್ ಆದರೆ ಇರಲಿ ಅಂತ ನೀವು ಒಂದು ಲೀಸ್ಟ್ ಆದರೆ ಮಿನಿಮಮ್ಮು ನನ್ನ ಪ್ರಕಾರ ಒಂದು 20 to 25 ಕಾಲೇಜಸ್ ಆದರೆ ನೀವು ಮಿನಿಮಮ್ ಲೀಸ್ಟ್ ಆದರೆ ಮಾಡಿಕೊಳ್ಳಿ. ಯಾರಾದರೆ ಒಂದು MBA MCA ಒಂದು ಎರಡೂ ಕೋರ್ಸಸ್ಗೂ ಎಕ್ಸಾಮ್ ಏನಾದರೆ ಬರೆದು ರ್ಯಾಂಕಿಂಗ್ ಆದರೆ ಪಡ್ಕೊಂಡಿರ್ತೀರ, ನೀವು ಎರಡೂ ಕಾಲೇಜಸ್ನ ಎಂಟರ್ ಆದರೆ ಮಾಡ್ಕೋಬೋದು. ಆದರೆ ನಿಮಗೆ ಸೀಟ್ ಆದರೆ ಸಿಗೋದು ಓನ್ಲಿ ಒಂದು ಕಾಲೇಜ್ ಆದರೆ ಅಲಾಟ್ ಆಗುತ್ತೆ. ಅದು MBAಗಾಗಿರ್ಬೋದು MCAಗಾಗಿರ್ಬೋದು, ಒಂದು ಕೋರ್ಸ್ಗೆ ಅಷ್ಟೇ ನಿಮಗೆ ಅಲಾಟ್ ಆದರೆ ಆಗುತ್ತೆ. ನೀವು ಎರಡು ಕೋರ್ಸ್ಗೆ ನೀವು ಅಡ್ಮಿಷನ್ ತಗೊಳ್ಳೋಕ್ಕೂ ಆಗಲ್ಲ. ಅಲ್ಲಿ ಅಲಾಟ್ ಆಗೋದು ಓನ್ಲಿ ಒಂದು ಕಾಲೇಜು. ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇ. ನೀವು 50 ಕಾಲೇಜ್ ಹಾಕಿದ್ರು ಅದರಲ್ಲಿ ನಿಮಗೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಒಂದು ಕಾಲೇಜ್ ಆದರೆ ಸೀಟು ಅಲಾಟ್ ಆಗುತ್ತೆ. ಇನ್ನೂ ಏನಾದರೂ ಹೆಚ್ಚಿಗೆ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಲು ಹಾಗೆ ಟೆಲಿಗ್ರಾಮ್ ಗ್ರೂಪು ಈಗಾಗಲೇ ಕ್ರಿಯೇಟ್ ಆದರೆ ಮಾಡಿದಿರಿ. ನಿಮ್ಮ ಸ್ನೇಹಿತರೊಂದಿಗೆ ಮೆಸೇಜಸ್ ಆದರೆ ಮಾಡ್ಬೋದು. ಹಾಗೆ ನಾವು ಕೂಡ ಇರ್ತೀರಿ. ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಅಲ್ಲಿ ಮೆಸೇಜಸ್ ಮಾಡ್ಬೋದು. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋಲಿ ಸಿಗೋಣ.